ನಾನಿನ್ನು ಏನೇನು ಅವಮಾನ ಅನುಭವಿಸ್ಬೇಕು? ಹಲೋ ಭಾವುಕ ನಟ, ನನ್ನಿಂದ ನಿಮಗ ಅವಮಾನ ಆಗ್ತಿಲ್ಲ, ನಿಮ್ಮಿಂದ ನನಗ ಅವಮಾನ ಆಗ್ತಿದೆ. ಅದಕ್ಕೆ ಆ ಗೌಡ್ರ ಶಿಷ್ಯ ಇಲ್ವನ, ಅವನನ್ನು ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ತಂದ್ರೆ ಆಯ್ತು. ಪೂರ್ತಿ ಜಾತಕವನ್ನೇ ಬಿಡಿಸಿ ಹೇಳ್ತಾನೆ. ನನ್ನ ಕಡೆಯಿಂದ ನಿಮ್ 3 ಜನಕ್ಕೂ ಸಪೋರ್ಟ್ ಸಿಗುತ್ತಾ? ಇಲ್ಲ, ಮನೆ ಹಾಳ್ರಂಬು. ಏನು ರಾಕಿ ಇದು? ಮಠ ಮಧ್ಯಾಹ್ನ ಎಣ್ಣೆ ಬಾಟ್ಲು ತಗೊಂಡ್ಬಂದ್ಬಿಟ್ಟಿದ್ಯಾ? ಈ ಬಾಟ್ಲಿಯ ಬುಡದಲ್ಲಿ ತೂತು ಮಾಡಿ ಭೂಮಿಯಲ್ಲಿ ಊತ ಹಾಕಿದ್ರೆ ಎಣ್ಣೆ ಬಾಟ್ಲಿ ಮರ ಬಿಡ್ತದಂತೆ. ಕಾಮಿಡಿನ? ಮತ್ತಿನ್ನೆಂತ ನಿಮ್ಮ ಅಜ್ಜಿ ಶುಂಠಿ, ನಾನು ಆಗಲೇ ಹೇಳಿದ್ದಲ್ವಾ ಗೌಡ್ರ ಶಿಷ್ಯ ಮಾದನಿಂದ ಇವತ್ತು ಎಲ್ಲ ವಿಷಯ ಬಾಯಿ ಬಿಡಿಸ್ಬೇಕಂತ. ಅಲ್ಲ ಕಣೋ, ಅದಕ್ಕೆ ಎಣ್ಣೆ ಬಾಟ್ಲು ಹಾಕೋಬೇಕು. ಭಯ್ಯ, ಮೀನನ್ನು ಹಿಡಿಲಿಕ್ಕೆ ಗಾಳ ಬೇಕು, ಮಾದನನ್ನು ಹಿಡಿಲಿಕ್ಕೆ ಎಣ್ಣೆ ಬೇಕು. ಪರವಾಗಿಲ್ಲ ಕಣ ರಾಕಿ, ಆಗಾಗ ನಿನ್ ಬ್ರೈನ್ ವರ್ಕ್ ಆಗುತ್ತೆ. ವರ್ಕ್ ಆಗದೆ ಮೊನ್ನೆ ಅಷ್ಟೇ ಅಲ್ವಾ ಸರ್ವಿಸ್ ಮಾಡಿಸಿದ್ದು. ಕೊಡುಗನ ಕೋಳಿ ನುಂಗಿತ್ತ ನೋಡವ್ವ, ಆಡುವ ನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ. ಇಲ್ಲ ಮಾದ, ಯಾಕೆ? ಎಣ್ಣೆ ಕುಡಿಲಿಕ್ಕೆ. ನಾ ಕುಡಿಯಲ್ಲ. ಮೊದಲ ಸುಳ್ಳು ಮಾತಾಡ್ತೀಯಾ? ಸ್ವಲ್ಪ ಕುಡಿ. ಕುಡಿಬಹುದು, ಆದ್ರೆ ನಾನು ಇಷ್ಟೊತ್ತಲ್ಲಿ ಕುಡಿಯಲ್ಲ. ಇದು ತುಂಬಾ ಕಾಸ್ಟ್ಲಿ ಇದು ಕಣೋ, ಅಮೆರಿಕಾದಿಂದ ತರಿಸಿರೋದು. ಇದನ್ನ ನೀನು ಕುಡಿದ್ರೆ ರಂಬೆ, ಊರ್ವಶಿ, ಮೇನಕೆರೆಲ್ಲ ನಿನ್ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾರೆ. ಕುಡಿಬಹುದು, ಆದ್ರೆ ನಾನು ಮಿಕ್ಸ್ ಇಲ್ದೆ ಕುಡಿಯಲ್ಲಪ್ಪ. ಮಿಕ್ಸ್ ಇಲ್ದಿದ್ರೆ ಅಂತ ಆಯ್ತು, ಮಿಕ್ಸರ್ ಅನ್ನ ಮಿಕ್ಸ್ ಮಾಡಿ ಕುಡಿದ್ರೆ ಆಯ್ತು. ಏನಿವತ್ತು ಶಾಲೆ ಬಲವಂತ ಮಾಡ್ತಾ ಇದ್ದೀರಿ? ಅದು ಇವತ್ತು ರಜೆ ತಿಥಿ. ಐ ಲೈಕ್ ಇಟ್. ಇವ್ರ ರಜೆ ಆತ್ಮಕ್ಕಂತೂ ಜಾತಿ ಸಿಕ್ತೋ ಇಲ್ಲ ಗೊತ್ತಿಲ್ಲ, ನನ್ನ ಆತ್ಮಕ್ಕಂತೂ ಎಣ್ಣೆ ಸಿಕ್ತು. ಏನಿದೆ? ರೆಡಿ ಮಾಡಿ ತಂದಿದ್ದೇನೆ. ಲೇ ತಿಕ್ಕಲ್ ತಗೋಳ, ಪಿಕಲ್. ಲೇ ಮಾದ, ನಾನು ನಿನ್ಗೊಂದು ವಿಷಯ ಕೇಳ್ತೀನಿ, ಹೇಳ್ತೀನಾ? ಹೇಳಿ. ಗೊತ್ತಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ಗೊತ್ತು ಅಂತ ಹೇಳ್ತೀನಿ. ಸಾರಿ, ಎಣ್ಣೆ ಏಟಲ್ಲಿ ಉಲ್ಟಾ ಹೇಳ್ಬಿಟ್ಟೆ. ವಾಟ್ ಯು ವಾಂಟ್? ಅಪ್ಪ, ನೀನು ಉಲ್ಟಾ ಹೇಳಿದ್ರು ನಾವು ಅರ್ಥ ಮಾಡ್ಕೋತೀವಿ, ಆದ್ರೆ ನೀನು ಉಲ್ಟಾ ಆಗ್ಬೇಡ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಅದೇನು ಪ್ರಶ್ನೆ ಕೇಳಿ. ನಿಮ್ ಗೌಡ್ರು ಲೂಪ್ ಹೋಲ್ಸ್ ಏನು? ಲೂಪ್ ಹೋಲ್ಸ? ನನಗೆ ನಮ್ಮ ಗೌಡ್ರು ಮಸಿನ ಮನೆ ಪೈಪ್ ಹೋಲ್ ಗೊತ್ತು. ಇದ್ಯಾವ್ದಿದು ಲೂಪ್ ಹೋಲ್ಸ? ಐ ಲೈಕ್ ಇಟ್. ಓ ಪಿಕಲ್, ನಮಗೆ ನಿಮ್ಮ ಗೌಡ್ರಿನ ಮಿಷಿನ್ ಮನೆಯ ಪೈಪ್ ಪೋಲ್ ಬೇಡ, ಲೂಪ್ ಪೋಲ್ ಅಂದ್ರೆ ನಿಮ್ಮ ಗೌಡ್ರು ಇಲ್ಲಿ ತನಕ ಎಂತ ತಪ್ಪು ಕೂಡ ಮಾಡಿಲ್ವಾ? ಅವನು ಹುಟ್ಟಿರೋದೇ ತಪ್ಪು ಮಾಡಕ್ಕೆ. ಹೌದಾ? ಹೇಳೋ ಹೇಳೋ, ನಿನ್ ಗೌಡ ಏನ್ ತಪ್ಪು ಮಾಡ್ದ ಹೇಳೋ. ಊರಿನ ಹೆಂಗಸರು ಸಾಲ ಕೇಳ್ಕೊಂಡು ಗೌಡ್ರ ಹಟ್ಟಿ ಚೋರಿಗೆ ಬರ್ತಾರಲ್ಲ, ಅವರು ಕೈಯಲ್ಲಿ ದುಡ್ಡಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕಂಡಪಟ್ಟೆ ಇಂಟ್ರೆಸ್ಟ್ ಉಂಟು. ಮುಂದೆ ರಹಸ್ಯ ಕಾರ್ಯಾಚರಣೆ ಮಾಡುವಷ್ಟರಲ್ಲಿ ಕತ್ಲಾಗ ಹೋಗ್ಬಿಡುತ್ತೆ. ಮುಂದೆ ನನಗೆ ನಿದ್ದೆ ಬರುತ್ತೆ, ನಾನು ಹಂಗೆ ಮಲ್ಕೊಂಡ್ಬಿಡ್ತೀನಿ. ರಾಕಿ, ಆ ಗೌಡನ ಅರ್ಧ ವೀಕ್ನೆಸ್ ಗೊತ್ತಾಯ್ತು, ಪೂರ್ತಿ ವೀಕ್ನೆಸ್ ಗೊತ್ತಾಗ್ಬೇಕು ಅಂದ್ರೆ ಪೂರ್ತಿ ಗೊತ್ತಾಗಬೇಕಂದ್ರೆ ಮಲಗಿದವನನ್ನು ಪುನಃ ಎಬ್ಬಿಸ್ಬೇಕು. ಬಡ್ದು ಎಬ್ಬಿಸಲ ಬೇಡ ಕಣೋ, ನಾನು ನೀನು ಒಂದ್ ಕಡೆ, ಆ SI ಸೂರಿ ಇನ್ನೊಂದ್ ಕಡೆ ಆ ಗೌಡನ್ನ ಫಾಲೋ ಮಾಡಬೇಕು, ಪೂರ್ತಿ ವೀಕ್ನೆಸ್ ತಿಳ್ಕೋಬೇಕು. ತಿಳ್ಕೊಂಡ್ಮೇಲೆ ಯೋಚನೆ ಮಾಡಬೇಕು. ಐ ಡೋಂಟ್ ಲೈಕ್ ಇಟ್. ಇನ್ಸ್ಪೆಕ್ಟ್ರೆ, ಇದನ್ನ ಯಾಕೆ ನನ್ನ ಕುತ್ತಿಗೆಗೆ ಹಾಕಿದ್ದೀರಾ? ನಿನ್ನ ಕಣ್ಣಿಗೆ ಎಂತ ಕಾಣ್ತೋ ಅದನ್ನ ಕಾಮಕ್ಕೆ, ಕಣ್ಣಿಗೆ ಕಾಣಿಸಿದಷ್ಟೇ ನೋಡಕ್ಕೆ ಇದ್ಯಾಕೆ ಬೇಕು? ದೂರದಲ್ಲಿ ಇಪ್ಪದನ್ನ ಹತ್ರದಲ್ಲಿ ಕಾಮುಕ, ದೂರದಲ್ಲಿರೋದನ್ನ ನೋಡಕ್ಕೆ ನಾವೇ ಹತ್ರ ಹೋದ್ರಾಯ್ತು. ಸುಮ್ಮನೆ ಕಂತೆ ನೀನು ಎಂತ ತಕ್ಕಂತೆ ಮಾರಯ್ಯ. ಜಾಸ್ತಿ ಏನು ಬೇಡ, ಬೆಂಗಳೂರಲ್ಲಿ 60-40 ಸೈಟ್ ಸಿಕ್ಕರೆ ಸಾಕು. ಜೊತೆಗೆ ಒಂದು ಹೆಣ್ಣು ಬೇಡ್ದ? ಸೈಟ್ ಇದ್ಮೇಲೆ ಸೈಟ್ ಹೊಡಿಯೋಕ್ಕೆ ಬೇಜಾನ್ ಜನ ಹುಡುಗಿರು ಸಿಗ್ತಾರಲ್ಲ. ಇನ್ನು ಒಂದು ಮಾತಾಡ್ರೆ ಶೂಟ್ ಮಾಡಿಬಿಡ್ತೇನೆ. ನಾನು ಇದನ್ನ ತಗೊಂಬಂದದ್ದು ಊರ್ ಗೌಡ್ರನ್ನ ಫಾಲೋ ಮಾಡ್ಕೊಂಡಳಿಯ. ಓ ಐಸಿ. ಇನ್ಸ್ಪೆಕ್ಟ್ರೆ, ಗೌಡ್ರು ಬರ್ತಾ ಇದ್ದಾರೆ. ಸುಮಕ್ ಸುಮಕ್ ಸುಮಕ್. ಎಂತಾಯ್ತ ಕೆಕ್ಕಬಲ್ಲ? ಊರ್ ಗೌಡ್ರು ಎಂತ ಆಯ್ತಂದೇಳಿ ಬೇಗ ಹೇಳಿ ಸಾಯ್ಬಾರ. ಊರ್ ಗೌಡ್ರು ಮಧುರ ಅವ್ರ ಮನೆ ಒಳಗೆ ಹೋಗಿ ಬಾಗ್ ಹಾಕೊಂಡ್ಬಿಟ್ರು. ಬಾಗ್ ಹಾಕೊಂಡು ಒಳಗೆ ಎಂತ ಮಾಡ್ತಿದ್ರು ಅಂದೇಳಿ ಕಂಡು ಹೇಳ. ಬಾಗ್ಲು ಹಾಕೊಂಡ್ಮೇಲೆ ಒಳಗೆ ಏನ್ ನಡೀತಿದೆ ಅಂತ ನಾವ್ ಹೇಗ್ ನೋಡಕ್ಕಾಗತ್ತೆ? ಹೌದಲ್ಲ ಮರೆ,
ಬಾ ಜಾನಿ ಅವ್ರಿಗೆ ಬೇಗ ವಿಷಯ ತಿಳಿಸುವ ನಡಿಯ. ಗೌಡ್ರೆ ಏನ್ ಮಾಡ್ತಿದ್ದೀರಾ? ಬಾಗ್ಲಾಗ್ತಾ ಇದ್ದೆ. ನಮ್ಮನೆ ಬಾಗಿಲು ಯಾಕೆ ಹಾಕ್ತಿದ್ದೀರಾ? ಹೌದಲ್ವಾ, ಅದು ತೋಟದ ಮನೆಗೆ ಬಂದಾಗಲೆಲ್ಲ ಬಾಗ್ಲ ಹಾಕಿ ಹಾಕಿ ಅಭ್ಯಾಸ ಮರ್ತೋಗ್ಬಿಟ್ಟೆ. ನೆನ್ಪಾಯ್ತಲ್ವಾ? ಬಾಗಿಲು ತೆಗೀರಿ. ತೆಗಿಲೇಬೇಕಾ? ತೆಗಿತಿದ್ದೀನಿ ಹಿಂದೆ. ಬಂದ್ ವಿಷಯ ಏನು? ಅದು ತೋಟದ ಕಡೆ ಹೋಗ್ತಾ ಇದ್ದೆ, ಹಂಗೆ ಒಂದ್ಸರಿ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ದಿನ ಸ್ಕೂಲಿಗೆ ಬಂದಾಗ ಬೀದಿಲ್ ನೋಡ್ತಾನೆ ಇರ್ತಿರಲ್ಲ, ಬೀದಿಲ್ ನೋಡೋದಕ್ಕೂ ಅಟ್ಟಿಲ್ ನೋಡೋದಕ್ಕೂ ವ್ಯತ್ಯಾಸ ಇಲ್ವಾ? ಏನ್ ವ್ಯತ್ಯಾಸ ಇದೆ? ಅದು ಆದಿ ಬೀದಿಲ್ ನಿಂತ್ಕೊಂಡು ಮಾತಾಡಿದ್ರೆ ನೋಡೋ ಜನಗಳೆಲ್ಲ ತಪ್ಪು ತಿಳ್ಕೊತಾರೆ. ಅದಕ್ಕೇನೆ ಇಲ್ಲಿಗೆ ಬಂದೆ. ಸರ್ಕಾರದಿಂದ ನಿಮಗೆ ಬರ್ತಿರೋ ಸಂಬಳ ಕರೆಕ್ಟ್ ಟೈಮಿಗೆ ಬರ್ತಾ ಇದೆಯೋ ಇಲ್ವೋ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ ಸಂಬಳದ ಬಗ್ಗೆ ನಾನೇ ಯೋಚನೆ ಮಾಡ್ತಿಲ್ಲ, ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಬರ್ಬೇಕಾಗಿರೋದು ಇವತ್ತಲ್ಲ ನಾಳೆ ಬರುತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಹೇಳಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ. ನೀವ್ಯಾಕೆ ನಂಗೆ ದುಡ್ಡು ಕೊಡ್ತೀರಾ? ಅದು ಸಿಟಿಲಿ ಇರುವಂಗೆ ಕಾರ್ಡ್ ಉಜ್ಜಿದ್ರೆ ದುಡ್ಡು ಬರೋ ಮಿಷಿನ್ ಇಲ್ಲಿ ಇಲ್ವಲ್ಲ, ನಾನು ನಿಮಗೆ ದುಡ್ಡು ಕೊಡ್ತೀನಿ. ಸಾಲ ಅಂತ ತಿಳ್ಕೊಳ್ಳಿ, ಆಗಾಗ ಬಂದು ಬಡ್ಡಿ ತಗೊಂಡೋಗ್ತೀನಿ. ನೋಡು ಮದ, ಅವಾಗಿಂದ ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗ್ಬಿಟ್ಟಿದೆ. ಈಗಲಾದ್ರೂ ನಿಜ ಹೇಳು, ನಿಮ್ ಗೌಡ್ರಿಗೆ ಹುಡುಗಿರ್ ಹುಚ್ಚಿದೆ ಅಂತೆಲ್ಲ, ಯಾರ್ಯಾರ ಜೊತೆ ಕಳ್ ಸಂಬಂಧ ಇದೆ? ಹಾ, ನಮ್ ಗೌಡ್ರಿಗೆ ಕಳ ಸಂಬಂಧ ಇದೆ ಅಂತ ನಾನು ಯಾವಾಗ ಹೇಳ್ದೆ? ನಿನ್ನೆ ಒಂದು ಬಾಟ್ಲಿ ಪೋಟ್ಕೊಂಡು ನೀನು ಹೇಳಿದ್ದಲ್ಲ ನಾ ತಿಕ್ಕಲ. ಓಟ್ಕೊಂಡಾಗ ನಾನು ಹಂಗೆ ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳಲ್ಲ. ನಿನಗ್ ಬೇಕು ಅಂದ್ರೆ ಒಂದ್ ಕೇಸ್ ಎಣ್ಣೆ ಕೊಡಿಸ್ಬಿಡ್ತೀವಿ ಕಣ, ಎಣ್ಣೆಲೆ ಸ್ನಾನ ಮಾಡಿಸ್ಬಿಡ್ತೀವಿ ಕಣ. ನಿಮ್ ಗೌಡ್ರಿಗೆ ಯಾರ್ಯಾರ ಜೊತೆ ಕಳ್ ಸಂಬಂಧ ಇದೆ ಅಂತ ಹೇಳ್ಬಿಡು. ಒಂದಾಗಿದ್ರೆ ಹೇಳ್ತಿದ್ದೆ, ಸುಮಾರು ಇದೆಯಲ್ಲ, ಯಾವ್ದು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಲೈಕ್ ಇಟ್. ಆ ಆಂಟಿಗಳ ನಂಬರ್ ಇದ್ರೆ ನನಗೆ ಕೊಡು ಮಮ್ಮ. ರಾಕಿ, ಅವ್ರ ನಂಬರ್ ನಿನ್ಗೆ ಯಾಕೋ? ಭಯ್ಯ, ಆ ಆಂಟಿಗಳ ನಂಬರ್ ಇದ್ರೆ ನಿಮಗೆ ಗೌಡ್ರ ಸೀಕ್ರೆಟ್ ಎಲ್ಲ ಗೊತ್ತಾಗ್ತದೆ. ನಮ್ ಗೌಡ್ರ ವಿಷಯ ನಿಮಗ್ ಗೊತ್ತಾಗಲ್ಲ ಬಿಡಿ. ಅವ್ರು ಸಾಲ ಕೊಡೋದು ತಗೊಳ್ಳೋದು ಸೀಕ್ರೆಟ್ ಒಳಗಡೆ ಸೀಕ್ರೆಟ್ ಬಾಕ್ಸ್ ಇದ್ದಂಗೆ. ಲೈ ಮಾದ, ಈ ರೀತಿ ಅರ್ಧಂಬರ್ಧ ವಿಷಯ ಹೇಳ್ಬೇಡ ಕಣ. ಕೊಟ್ರೆ ಪೂರ್ತಿ ಸ್ಕ್ರಿಪ್ಟ್ ಕೊಡು, ಒಂದ್ ಸಿನಿಮಾ ಮಾಡಿ ಲಾಭ ಮಾಡ್ಕೊಂಡ್ಬಿಡ್ತೀವಿ. ಭಯ್ಯ, ನಿಮ್ಮ ಸಿನಿಮಾಕ್ಕೆ ನಾನೇ ಹೀರೋ. ಜನ ಸಿನಿಮಾ ನೋಡಿದ್ಮೇಲೆ ಕಲ್ ತಗೊಂಡು ಹೊಡಿತಾರೆ, ಅದು ನಿನ್ಗೆ ಓಕೆ ಅಂದ್ರೆ ನೀನೇ ಹೀರೋ. ಜಾನಿಬಾಯ್, ಏನಾಯ್ತು ಸೂರಿ, ನಾಯಿ ಅಟ್ಟಿಸ್ಕೊ ಬಂತೇನಾ? ನಿಮ್ಮ ಮನೆ ರೊಟ್ಟಿಗೆ ಬೇರೆ ನಾಯಿ ಬಾಯಿ ಹಾಕು ಮುನ್ಸೂಚನೆ ಸಿಕ್ತ, ಅದಕ್ಕೆ ಬಂತು. ಏನ್ ಹೇಳ್ತಿದ್ರೆ ಇನ್ಸ್ಪೆಕ್ಟ್ರ? ಈ ಊರ್ ಗೌಡ್ರ ಸುಂದ್ರಿ ಮೇಡಮಿಗೆ ಸಾಲ ಕೊಡ್ಕಂದಳಿ ನಿಮ್ಮ ಮನೆಗೆ ಹೋಗಿ ಬಾಗ್ಲೇ ಕಡೀರ್ ಬರ್ರ. ಮಧುರಾ ಟೀಚರ್ಗೆ ಸಾಲ ಕೊಡ್ಬೇಕು ಅಂತ ಇದ್ರು, ಅದು ನಿಜ ಆಯ್ತು. ರಾಕಿ ಓಡೋಲೇ. ಏನೇ ಆಗ್ಲಿ, ನಮ್ಮ ಗೌಡ್ರಿಗೆ ಇಷ್ಟು ವಯಸ್ಸಾದ್ರೂ ಸಾಲ ಕೊಡುತ್ತುಗಳ ಹುಮ್ಮಸ್ಸಿದೆ ಅಲ್ಲ, ಅದನ್ನ ಮೆಚ್ಚಬೇಕು. ತೂತಾಗಿರುವ ಛತ್ರಿಯನ್ನು ಹಿಡಿದುಕೊಂಡು ಮಳೆಯಲ್ಲಿ ನಡೆಯಬಲ್ಲೆ, ಬೋನಿನಲ್ಲಿರುವ ಹುಲಿಯಿಂದ 10 ಅಡಿ ದೂರದಲ್ಲಿ ನಿಂತು ಗರ್ಜಿಸಬಲ್ಲೆ, ತೋಡಿರುವ ಗುಂಡಿಯನ್ನು ಮುಚ್ಚಬಲ್ಲೆ, ಮುಚ್ಚಿರ ಗುಂಡಿಯನ್ನು ತೋಡಬಲ್ಲೆ. ಆದರೆ ಮಧುರ ಅವರ ಮೇಲೆ ಬಂದಿರೋ ಆರೋಪವನ್ನು ಮಾತ್ರ ನಾನು ಸಹಿಸಲಾರೆ. ಜಾನಿ, ಜಸ್ಟ್ ಶಟ್ ಅಪ್. ಈಗ ಅಂತದ್ ಏನಾಗಿದೆ ಅಂತ ಹೀಗೆ ಕೂಗಾಡ್ತಿದ್ದೀರಾ? ಅಂದ್ರೆ ಅಂತದ್ ಏನಾಗಿಲ್ಲ, ಆದ್ಮೇಲೆ ಮಾತಾಡಿ ಅಂತ. ಐ ಲೈಕ್ ಇಟ್. ರಾಕಿ, ಏನಾಗಿದೆ ನಿಮ್ಮಿಬ್ರಿಗೂ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾವೇನು ಮಾತಾಡ್ತಾ ಇಲ್ಲ, ಆದ್ರೆ ನಾನು ಮನೇಲಿ ಇಲ್ದಿರೋ ಟೈಮಲ್ಲಿ ಆ ಊರ್ ಗೌಡ ನಮ್ಮನೆಗೆ ಬಂದು ನಮ್ಮನೆ ಬಾಗ್ಲೆ ಹಾಕಾಗ್ತಾ. ಅಯ್ಯ, ಇದೆಲ್ಲ ಒಂದ್ ವಿಶ್ವ ಅಲ್ಲ ಶ್ರೀ. ನಾವಿಬ್ರೇ ಇದ್ದಾಗ ಎಷ್ಟ್ ಸಲಿ ಬಾಗ್ಲ ಹಾಕೊಂಡಿಲ್ಲ. ನೀವಿಬ್ರು ಒಂದೇ ಮನೆಯವರು, ಬಾಗ್ಲ ಹಾಕೊಂಡ್ರೆ ಓಕೆ. ಯಾವುದೇ ಸಂಬಂಧ ಇಲ್ದಿರ ಆ ಊರ್ಗೌಡ್ರು ಮಧುರ್ ಅವ್ರ ಮನೆ ಒಳಗೆ ಹೋಗಿ ಬಾಗ್ಲ ಹಾಕೊಂಡಿದ್ ಯಾಕೆ? ಯಾವ್ದಾದ್ರು ಬೀದಿ ನಾಯಿ ನುಗ್ಬಿಡುತ್ತೆ ಅಂತ. ಬಾರು, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಗೊತ್ತಾಗ್ದಿರೋದಕ್ಕೆ ನಾನೇನ್ ಚಿಕ್ಕ ಹುಡ್ಗಿನ ಶ್ರೀ. ರಾಮಚಂದ್ರ ಗೌಡ, ಅದಕ್ಕೆ ಅಲ್ವಾ ನಾನ್ ನಿಮ್ಮ ಮೇಲೆ ಕಣ್ಣಾಕಿರೋದು. ಅಂದ್ರೆ ನಿಮ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ ಅಂತಲ್ವಾ ನಮ್ಮ ಅಕ್ಕ ನನ್ನ ಅಲ್ಲಿಂದ ಇಲ್ಲಿ ಕಳ್ಸಿರೋದು. ಆದ್ರೂ ಪಾರವ್ರೆ, ಇಲ್ಲಿನ ವಿಷಯವೇ ಬೇರೆ, ಅಲ್ಲಿನ ವಿಷಯವೇ ಬೇರೆ. ಜಾನಿ, ಯಾವ್ದು ಬೇರೆ ಬೇರೆ ವಿಷಯ ಅಲ್ಲ, ನೀವ್ ತಿಳ್ಕೊಳ್ತಿರೋದು ಬೇರೆ ಬೇರೆ ರೀತಿ ಇದೆ. ಅದು ಬೀಜ ಇಲ್ದೆ ಮೊಳಕೆ ಹೊಡಿಯಲ್ಲ. ಇಲ್ಲ ಜಾನಿಬಾಯಿ, ಕೆಲವೊಂದು ಸರ್ತಿ ಹಳೆ ಬೇರುಗಳಲ್ಲೂ ಮೊಳಕೆ ಹೊಡಿತದೆ. ರಾಕಿ, ಒಂದೇ ಒಂದ್ ಮಾತಾಡೋದು ಇಲ್ಲಿ ನಡೆಯೋದೇ ಬೇರೆ. ಆಗ್ಲಿ, ಅದೇನಾಯ್ತದ ಆಗ್ಲಿ, ನಾನು ನೋಡೇ ಬಿಡ್ತೀನಿ. ಅಲ್ಲ ಇನ್ಸ್ಪೆಕ್ಟ್ರೆ, ಜಮೀನ್ ನಂದಲ್ಲ ಅಂದ್ಬಿಟ್ಟು ಬೆಳೆದಿರೋ ಬೆಳೆನ ಬೀದಿ ಬಸವ ಮೇಯಕ್ಕೆ ಬಂದ್ರೆ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಹೆಂಗ್ ಜೀವ ನಿಂತ್ಕೊಳ್ಳೋದು? ಇವತ್ತು ಬೆಳೆನ ಕಾಪಾಡ್ಕೊಂಡ್ರೆ ನಾಳೆ ದಿನ ನನಗೂ ಅದರಲ್ಲಿ ಪಾಲ್ ಸಿಗ್ತದೆ. ಯಾರು ಅನ್ಯತಾ ಭಾವಿಸ್ಬೇಡಿ.
ನಾಂದದು ಅಣ್ಣಯ್ಯಪ್ಪನವರು ನನ್ನ ಸ್ನೇಹಿತರು, ಇವತ್ತು ನಾನು ಅವ್ರಿಗೆ ಸಹಾಯ ಮಾಡಿದ್ರೆ ನಾಳೆ ದಿನ ಅವರು ನನಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ನಪ್ಪ. ಗೌಡ್ರೆ, ನೀವು ಚಡ್ಡಿ ಬನಿಯನ್ ವ್ಯಾಪಾರ ಮಾಡೋಕ್ಕಿಂತ ಮುಂಚೆ ಯಾವ್ದಾದ್ರೂ ಉಡುಪಿ ಹೋಟ್ಲಲ್ಲಿ ದೋಸೆ ಕೌಂಚ್ ಆಗ್ತಿದ್ದೀರಾ? ಅದ್ಯಾಕೋ ವಿಷಯನ ಇಷ್ಟು ಲಾಯಕ್ ಮಾಡಿ ಕೌಂಚ್ ಆಗ್ತಿರಲ್ಲ ಅದಕ್ಕೆ. ಶ್ರೀ ನೀವ್ ಯೋನೆ ಹೇಳಿ ಇವ್ರ ಮಾತ್ ಕಟ್ಕೊಂಡು ಮಧುರ ಅವ್ರ ಮೇಲೆ ಅನುಮಾನ ಪಡೋದ್ ತಪ್ಪು. ಮಧು ಅನುಮಾನ ಪಡ್ತಿಲ್ಲ, ವಿಷಯನ ಕ್ಲಾರಿಫೈ ಮಾಡ್ಕೊತಿದ್ದೀನಿ ಅಷ್ಟೇ. ನಿಮ್ಗೇನ್ ಕ್ಲಾರಿಫಿಕೇಶನ್ ಬೇಕಿದೆ? ಬಾಬಿ, ಆ ಗೌಡ್ರು ಮನೆ ಒಳಗೆ ಬಂದು ಬಾಗಿಲಿದ್ದಕ್ಕೆ ಹಾಕಿದ್ರು. ಪದೇ ಪದೇ ಅದನ್ನೇ ಕೇಳಿದ್ರೆ ಏನ್ ಹೇಳಿ? ಸತ್ಯ ಏನು ಅಂತ ಹೇಳು. ಜಾನಿ, ಊರ್ ಗೌಡ್ರು ಬಂದು ನಮ್ಮ ಮನೆ ಬಾಗ್ಲು ಹಾಕಿದ್ರು. ನನ್ಗೂ ಶಾಕ್ ಆಯ್ತು, ಯಾಕೆ ಬಾಗ್ಲು ಹಾಕಿದ್ರಿ ಅಂತ ಕೇಳ್ದೆ. ಅದಕ್ಕೆ ಇದು ನಮ್ ತೋಟದ ಮನೆ, ಪ್ರತಿ ಸಲ ಬಂದಾಗ ಬಾಗ್ಲು ಹಾಕಿ ಅಭ್ಯಾಸ, ಅದಕ್ಕೆ ಹಾಕ್ದೆ ಅಂದ್ರು. ತಕ್ಷಣ ಬಾಗ್ಲು ತೆಗೆದ್ರು ಅಷ್ಟೇ. ಅಷ್ಟೇನಾ? ಬೇರೇನು ಇಲ್ವಾ? ನಿಮ್ ಪ್ರಕಾರ ಬೇರೆ ಏನ್ ನಡೆದಿರುತ್ತೆ? ಡೌಟ್ ಪಡುವಂಥದ್ದು ಎಂತ ಅಲ್ಲ ಬಾಬಿ, ಆದ್ರೂ ಗೌಡ್ರು ಮನೆ ಒಳಗೆ ಎಂತದಕ್ಕೆ ಬಂದಿದ್ರು? ನಿಮಗ್ ದುಡ್ಡಿನ ಅವಶ್ಯಕತೆ ಇದ್ಯಾ? ಇದ್ರೆ ಸಾಲ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಕೊಡ್ತೀನಿ ಅಂತ ಹೇಳಿದ್ದು ಸಾಲನ, ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಶಾಕ್ ತಗೋತಿದ್ದೀರಾ? ಅವ್ರು ಕೊಡೋ ಸಾಲದಲ್ಲಿ ಬೇರೆ ಬೇರೆ ಅರ್ಥ ಇದೆ, ಅದಕ್ಕೆ. ಬೇರೆ ಬೇರೆ ಅರ್ಥನಾ? ಏನದು? ಅದು ಅರ್ಥ ಎಂತಪ್ಪ ಅಂತ ಸುಮ್ಮನೆ ಇರೋ ಮಧು, ನಮ್ಗೆ ಇನ್ನೆರಡು ದಿನ ಟೈಮ್ ಕೊಡು. ಆ ಗೌಡ ಎಂಥವನು ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ನೀನು ಸ್ವಲ್ಪ ಹುಷಾರಾಗಿರು. ಆ ಗೌಡ ಏನಾದರೂ ಸಾಲ ಕೊಡ್ತೀನಿ ಅಂತ ಮನೆಗೆ ಬಂದರೆ ಪೋರ್ಕೆ ಕಿತ್ತೋಗೋ ತನಕ ಹೊಡೆದು ಕಳಿಸು. ಹೌದು, ಗೌಡ್ರು ನಮ್ಮನೆಗೆ ಬಂದು ಬಾಗ್ಲು ಹಾಕಿದ್ದನ್ನ ನಿಮಗೆ ಯಾರು ಹೇಳಿದ್ರು? ಸೂರಿ ಮತ್ತೆ ಇನ್ಸ್ಪೆಕ್ಟ್ರು. ಅವ್ರಿಗೆ ಹೇಗೆ ಗೊತ್ತಾಯ್ತು? ಆ ಗೌಡ್ರ ಹಣೆ ಬರ ಗೊತ್ತಿದ್ದೆ ನಾವು ಅವರಿಬ್ಬರನ್ನ ಬಿಟ್ಟಿದೀವಿ. ಅವರಿಬ್ಬರನ್ನ ಕೇಜ್ ಹಾಕಿಟ್ರು. ಆಗಲ್ಲ 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 ಆಗಲ್ಲ, ನನ್ನ ಕಾಲ ಆಗಲ್ಲ. ಇನ್ಸ್ಪೆಕ್ಟ್ರೆ, ಕೇಸ ಫೈಲ್ ಮಾಡಿದೆ ಊರ್ಗೌಡನ ಕಥೆ ಮುಗಿಸ್ಬೇಕು, ಆ ಥರ ಏನಾದ್ರು ಐಡಿಯಾ ಇದ್ರಿ ಅವಳಿ? ಶ್ರೀ, ಮಾತು ಶ್ರೀ ಶ್ರೀ ಅಂತ ದಡಿ ತಗೊಂಡ್ ಬುಡ್ಡ ಬಿಚ್ಚಾಕ್ಬಿಡ್ತೀನಿ. ನಿಲ್ಸಿ, ಇದಕ್ಕೆ ಅವ್ರಿಬ್ರಿಗೂ ಕಬ್ಬನ್ ಗದ್ದಲ್ಲಿ ಕಾಡಂದಿ ಕೊಡ್ದಂಗ್ ಹೊಡಿತಾ ಇದಾರೆ. ಬರೀ ಹೊಡೆಯೋದ? ನನಗೆ ಬರ್ತಿರೋ ಕೊಬ್ಬಕ್ಕೆ ಹಂಗೆ ತುಳಿದು ಬಿಡ್ಬೇಕು ಅನ್ನಿಸ್ತಿದೆ. ಆ ಗೌಡನ್ನ ಫಾಲೋ ಮಾಡಿ ಅಂತ ಬಿಟ್ರೆ ಮಧುರನ ಮೇಲೆ ಅನುಮಾನ ಬರೋ ಥರ ಮಾಡ್ಬಿಟ್ರು. ಹೌದಾ? ಹೌದಲ್ಲ, ಹೌದು ಲಿಂಗಪ್ಪ, ಹೌದು. ಆ ಗೌಡ್ರು ಮರ್ತು ತೋಟದ ಮನೆ ಬಾಗಿಲು ಹಾಕಿದ್ದನ್ನ ಇವರು ಡಿಫ್ರೆಂಟ್ ಆಗಿ ಇಮ್ಯಾಜಿನೇಷನ್ ಮಾಡಿ ಸೀತಾಮಾತೆ ಅಂತ ನನ್ನ ಮಧುರ ಬಾಪಿಯ ಮೇಲೆ ಕಪ್ಪು ಮಸಿಯನ್ನು 3D ಎಫೆಕ್ಟ್ ಅಲ್ಲಿ ಬಳ್ದು ಬಿಟ್ರು. ಐ ಲೈಕ್ ಇಟ್. ಅಯ್ಯ ಹೆಕ್ಕ ತಿಂಬಾನೆ, ಸುಂದ್ರಿ ಮೇಡಮ್ ಮೇಲೆ ಅನುಮಾನ ಪಡಿ ಅಂದೇಳಿ ನಾವೆಲ್ಲ ಹೇಳಿತಾ? ಊರ್ಗೌಡ್ರು ಮನೆ ಒಳಗೆ ಹೋಗಿ ಬಾಗ್ಲ ಹಾಕೊಂಡ್ರು ಅಂತ ಅಷ್ಟೇ ಹೇಳಿದ್ದು. ಅದಕ್ಕೆ ನಿಮಗ್ ಬೇಕಾದಾಗ ನೀವು ಸ್ಕ್ರೀನ್ ಪ್ಲೇ ಮಾಡ್ಕೊಂಡ್ರೆ ನಾವೆಂತ ಸಾವುದಾ? ನೀವೆಂತ ಸಾವುದು ಬೇಡ, ನಿಮ್ಮನ್ನು ಸಾಯುವ ನಮ್ಮನ್ನು ಹೊಡೆದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಅಲ್ಲ ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವೇನೋ ನೋಡ್ಬಿಟ್ಟು ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲನೂ ಬೆರೆಸ್ಬಿಟ್ಟು ಹೇಳಿದ್ರೆ ನಾವೇನ್ ತಿಳ್ಕೊಬೇಕು? ಅದಕ್ಕೆ ಹೇಳಿದ್ದು ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡಿ ಅಂತ. ಆದ್ರೂ ಆ ಗೌಡನ ಮೇಲೆ ನನ್ಗೆ ಅನುಮಾನ ಇದ್ದೇ ಇದೆ ಗೌಡ್ರೆ. ಹೇಗಾದ್ರೂ ಮಾಡಿ ಅವ್ನ ನೀಚ್ ಬುದ್ಧಿನ ಆಚೆ ತೆಗಿಲೇಬೇಕು. ಅಡ್ಡಿಲ್ಲ ಮರ್ರ, ನೀವು ನನಗೆ ಹೊಡೆದ ತಪ್ಪಿಗೆ ಸಿಟಿಗೆ ಬಂದ್ಮೇಲೆ ನಿಮ್ ಬೋಟಿನ ನಾನು ಆಚೆ ತೆಗಿತೆ. ಸಿಟಿಗೆ ಬಂದ್ಮೇಲೆ ಅನ್ನಿಸ್ತೆ. ಓಹೋ, ಏನ್ ಊರ್ ಗೌಡ್ರು ಗತ್ತಾಗಿ ಮೀಸೆ ತಿರುಕೊಂಡು ಯಾಕಡೆ ಹೊರಟಾಗಿದೆ. ಊರ್ ಗೌಡ ಅಂದ್ಮ್ಯಾಕೆ ಗತ್ತು ದೌಲತ್ತು ಇರ್ಲೇಬೇಕಲ್ವಾ? ನಾ ಏನ್ ನಿಮ್ ತರ ನಾಲಾಯಕ ಬೀದಿ ಬೀದಿ ಸುತ್ತಾಡೋದಕ್ಕೆ? ನಂದು 100 ಎಕರೆ ಜಮೀನ್ ಐತೆ, ಕೆಲಸಗಾರರು ಹೆಂಗ್ ಕೆಲಸ ಮಾಡ್ತಾವ್ರೆ ನೋಡ್ಕೊಂಬರಕ್ ಹೋಗಿದ್ದೆ. ನನ್ನನ್ನು ಎಷ್ಟು ದಿನ ನಾಲಾಯಕ್ ಅಂತೀರ ಅನ್ಕೊಂಬಿಡಿ ಗೌಡ್ರೆ. ನೀವು ಊರ್ ಬಿಟ್ಟು ಹೋಗೋ ತನಕ, ನಿಮ್ಮನ್ನ ಊರ್ ಬಿಡಿಸೋ ತನಕ ನಾನು ಊರ್ ಬಿಟ್ಟು ಹೋಗಲ್ಲ ಗೌಡ್ರೆ. ಅಂದ್ರೆ ನೀವು ಮಾಡಿರೋ ನೀಚ್ ಕೆಲಸಗಳನ್ನೆಲ್ಲ ಬಯಲ್ಗೆಳ್ದು ನಿಮ್ಮೂರಿನ ಜನಗಳ ಮಧ್ಯೆ ನಿಮ್ ಕಡೆ ಛೀ ಇತ್ತು ಅಂತ ಉಗಿಸಿ ಊರಿಂದ ಆಚೆಗೆ ಹಾಕಿಸ್ತೀನಿ. ಏನು ಕನಸು ಕಾಣ್ತಾ ಇದೀರಾ? ಕನಸಲ್ಲ ಗೌಡ್ರೆ, ನೀವು ಈ ಊರಲ್ಲಿ ಯಾರ್ಯಾರ ಜೊತೆ ಕಳ್ ಸಂಬಂಧ ಇಟ್ಕೊಂಡಿದ್ದೀರಾ, ನಿಮ್ಮ ಹತ್ರ ಸಾಲ ಕೇಳಕ್ ಬರೋ ಹೆಣ್ಮಕ್ಳನ್ನ ನಿಮ್ ಸುಳಿಗೆ ಹೇಗ್ ಬೆಳೆಸ್ಕೊತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಏನೋ ಆಟಗುಳಿ ಮಾಡ್ತಿದ್ದೀರಾ? ನಾನು ಯಾವ ಕಳ್ಸೋ ಸಂಬಂಧನೂ ಇಟ್ಕೊಂಡೇ ಇಲ್ಲ. ಮಳ್ಳ ಪಿಳ್ಳಂಗೋವಿಗೆ ತೂತೆಷ್ಟು ಅಂದ್ರೆ 7+1 ಅಂದಂತೆ. ನೀವು ಮಳ್ಳನ್ ತರ ಏನೇ ಕೆಲಸ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನಿಮ್ ಬಗ್ಗೆ ನಿಮ್ ಶಿಷ್ಯ ಎಲ್ಲ ನನ್ನ ಹತ್ರ ಹೇಳಿದಾನೆ. ನಾನೇನಾದ್ರೂ ಮಾಡಿದ್ರೆ ತಾನೆ ಅವ್ನು ಹೇಳೋದಕ್ಕೆ. ನೀವೇನಾದ್ರೂ ಮಾಡಿದಿರ ಅಂತ ತಾನೆ ಅವ್ನು ನನ್ನ ಹತ್ರ ಹೇಳಿದ್ದು. ಡೌಟಾ? ಕೇಳಿಸ್ಕೊಳ್ಳಿ. ಊರಿನ ಹೆಂಗಸರು ಸಾಲ ಕೇಳ್ಕೊಂಡು ಗೌಡ್ರ ಹತ್ತಿ ಚೋರಿಗೆ ಬರ್ತಾರಲ್ಲ, ಅವರು ಕೈಯಲ್ಲಿ ದುಡ್ಡಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಸಾಕ ಇನ್ನು ಬೇಕಾ? ಅವನು
ಕುಡಿದು ಮತ್ತಲ್ಲಿ ಏನೋ ಹೇಳಿರ್ತಾನೆ, ನಾನು ಅದನ್ನ ನಂಬಲ್ಲಪ್ಪ. ನೀವು ನಂಬಲಿ ಅಂತ ನಾನು ಇದನ್ನೆಲ್ಲ ಹೇಳ್ತಿಲ್ಲ ಗೌಡ್ರೆ. ನಿಮ್ಮ ರಾಸಲೀಲನ ಊರ್ ಜನ ಎಲ್ಲ ನೋಡ್ತಾರೆ ಬಿಡಿ. CC ಕ್ಯಾಮ್ರಾ ಇಟ್ಟು ನಿಮ್ಮ ರಾಸಲೀಲನ ರೆಕಾರ್ಡ್ ಮಾಡಿದ್ದೀನಿ. ಸ್ವಲ್ಪ ದಿನದಲ್ಲೇ CD ಬಿಡುಗಡೆ ಆಗುತ್ತೆ. ಗೌಡ್ರೆ ಮಧುರವ್ರೆ ನನ್ನ ಕ್ಷಮಿಸ್ಬಿಡಿ. ಯಾಕೆ ಗೌಡ್ರೆ ನೀವೇನ್ ತಪ್ಪು ಮಾಡಿದಿರಾ? ಆ ಊರ್ ಗೌಡ್ರು ನಿಮ್ಮ ಮಟ್ಟಿಗೆ ಬಂದು ಬಾಗ್ಲ ಹಾಕೊಂಡ್ಬಿಟ್ಟಿದ್ರಂತೆ. ಗೌಡ್ರೆ ಮಧುರವ್ರೆ ಮೊದ್ಲು ನನಗೂ ಕೇಳಿ ತಡ್ಕೊಳ್ಳಾರ್ದಷ್ಟು ಗಾಬರಿ ಆಗ್ಬಿಟ್ಟಿತ್ತು. ಆಮೇಲೆ ಸತ್ಯ ಗೊತ್ತಾಯ್ತಲ್ಲ, ಎಲ್ಲ ಸರಿ ಹೋಯ್ತು. ಯಾರ್ಯಾರ್ದೋ ಮಾತು ಕೇಳಿ ನನ್ ಮೇಲೆನೆ ಅನುಮಾನ ಪಟ್ಟಿದ್ರಾ? ಮಧುರವ್ರು ಎಂತ ಮಾತು ಅಂತ ಆಡ್ರಿ, ಬಿಡ್ತು ಅನ್ನಿ. ನನಗ ನಿಮ್ಮೆಲ್ಲ ಶಾನ ನಂಬಿಕ ಅದ, ಆದ್ರೆ ಊರ್ ಗೌಡ್ರನ್ ಮೇಲೆ ನಂಬಿಕ ಇಲ್ಲ ಅನ್ನಿ. ಒಂದ್ ವೇಳೆ ಆ ಊರ್ ಗೌಡ್ರು ಆ ತರದವ್ರು ಆಗಿದ್ರು, ತಾವ್ರೆ ಹೂ ಕೆಸರಲ್ಲಿದ್ರು ಕೆಸರಾಗಲ್ಲ ಅನ್ನೋದನ್ನ ಮರಿಬೇಡಿ. ಅದಕ್ಕೆ ತಾನೇ ಮುಡಿಬೇಕು ಅನ್ಕೊಂಡ್ರದು. ತಾವ್ರವು ಕಂಡ್ರೆ ನನಗೂ ಶಾನೆ ಆಸೆ ನೀ, ಮುಡಿಯಕ್ಕಾಗಲ್ವಲ್ಲ, ಅದಕ್ಕೆ ಸುಮ್ಮನೆ ಅವನಿ. ಆದ್ರೂ ಏನಾದ್ರು ನಿಮ್ಗೆ ನನ್ ಮೇಲೆ ಅಷ್ಟೊಂದು ನಂಬಿಕೆ ಇದ್ದಿದ್ರೆ ಯಾಕೆ ಇಷ್ಟೊಂದು ಭಯ ಪಡ್ತಿದ್ರಿ? ಮಧುರವ್ರ ಯಾವುದೋ ಒಂದು ಕೆಟ್ಟಗಳಗ ಆಗೋಯ್ತು, ಮರ್ತು ಬಿಡಿ. ಇನ್ನೊಂದ್ಸತ ಆ ಥರ ಆಗದಿರೋ ಥರ ನಾನು ನೋಡ್ಕತ್ತೀನಿ. ಏನು ನನ್ ಮನೆ ಬಾಗಿಲ್ ಕಾಯ್ತೀರಾ? ಅಲ್ಲ ರೀ, ನಿಮ್ಗೆ ಗೌಡ್ರ ಬಗ್ಗೆ ಏನ್ ಗೊತ್ತು ಅಂತ ಅವ್ರ ಮೇಲೆ ಇಷ್ಟೊಂದು ಅನುಮಾನ ಪಡ್ತಿದ್ದೀರಾ? ಮಧುರವ್ರ ಪುನಃ ಊರ್ ಗೌಡ್ರನ್ ಬಗ್ಗೆ ಕೇಳಬೇಡಿ. ನನ್ನ ಮನ್ಸಲ್ಲಿ ಮಲಗಿರೋ ಸಿಂಹ ಎದ್ದು ಕೂತು ಬಿಡ್ತದೆ. ಶ್ರೀ ರಾಮಚಂದ್ರ ಗೌಡ್ರೆ, ಕಣ್ಣು ಮುಂದೆ ದೊಣ್ಣ ತರ ನಿಂತೀನಿ, ಅದೇನು ಹೇಳು? ಊರ್ ಜನ ಎಲ್ಲ ಊರ್ ಗೌಡ್ರು ಸರಿ ಇಲ್ಲ ಅಂತ ಮಾತಾಡ್ಕೋತಿದ್ರು. ಇದಕ್ಕೆ ಮಧುರವ್ರೆ ಆ ಊರ್ ಗೌಡ ನನಗೆ ಇಷ್ಟ ಆಗಲ್ಲ ಅಂತ ಹೇಳೋದು. ಗೌಡ್ರೆ ಸ್ವಲ್ಪ ಸೈಲೆಂಟ್ ಆಗಿರಿ. ಪಾರು ಸಡನ್ ಆಗಿ ಊರ್ ಗೌಡ್ರು ಸರಿ ಇಲ್ಲ ಅಂತ ಊರ್ ಜನರು ಯಾವ ಆಧಾರದ ಮೇಲೆ ಮಾತಾಡ್ತಿದ್ದಾರೆ? ನೀವು ಜಾನಿ ಅವ್ರನ್ನ ಕೇಳ್ಬೇಕು. ಜಾನಿನಾ? ಅವ್ರ ಬಗ್ಗೆ ಏನ್ ಗೊತ್ತಂತೆ? ಅದೆಲ್ಲ ಗೊತ್ತಿಲ್ಲ ಮಧುರ ಅವ್ರೆ, ಆದ್ರೆ ಊರ್ ಜನ ಎಲ್ಲ ಮಾತಾಡ್ಕೋತಿದ್ರು. ಜಾನಿ ಅವ್ರ ಹತ್ರ ಊರ್ ಗೌಡ್ರದ್ ಯಾವ್ದೋ CD ಇದ್ದದಂತೆ. ಸಭಾಸಣೆಪ್ನವ್ರೆ, ಕೊನೆಗೂ ಚಕ್ರವ್ಯೂಹನ ಬೇರ್ಸಿ ಊರು ಗೌಡ್ರು ಬಂಡವಾಳನ ಬಯಲು ಮಾಡಕ ಕಾನೂನು ಕೈಗೆ ತಗೊಂಡ್ರಲ್ಲ, ಇವತ್ತು ನಾನು ನಿಮ್ಮನ್ನ ಮೆಚ್ಚಿದೆ ಶಿವ. ಗೌಡ್ರೆ ಜಾನಿಗ್ ಅವ್ರ ಬಗ್ಗೆ ಏನ್ ಗೊತ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ದಾರೆ? CD ಬಿಡುಗಡೆ ಆದ್ಮೇಲೆ ಎಲ್ರಿಗೂ ಗೊತ್ತಾಯ್ತದಂತೆ. ಏನ್ ಗೌಡ್ರೆ ಹಿಂಗ್ ನಡ್ಕೊ ಬರ್ತಾ ಇದ್ದೀರಾ? ಏನ್ ನಿಮ್ ಪ್ರಾಬ್ಲಮ್ ಮುಂದೆ? ಇನ್ನೆಂಗ್ ನಡ್ಕೊಂಡ್ ಬರ್ಬೇಕಾಗಿತ್ತು? ತಲೆ ಕೆಳಗಡೆ ಕಾಲ್ ಮೇಲ್ಗಡೆ ಮಾಡ್ಕೊಂಡು ನಡ್ಕೊಂಡ್ ಬರ್ಬೇಕಾಗಿತ್ತಾ? ಗೌಡ್ರೆ ಪಂಚ ಉಟ್ಕೊಂಡು ಹೋಗೋರು ಅಂತ ಸಾಹಸಕ್ ಮಾಡ್ಲೇಬಾರ್ದು. ಹಂಗೇನಾರ ಮಾಡ್ಬಿಟ್ರೆ ಜನ ಕೈಗೆ ಮೆಟ್ಟಕತ್ತಾರೆ. ಕತ್ತೆಗಾಗೋಷ್ಟು ವಯಸ್ಸಾಗಿದೆ, ಬುದ್ಧಿ ಮಾತ್ರ ಬೆಳಿಲೇ ಇಲ್ಲ ಅಲ್ವಾ? ನಿಮಗ್ ಬಾರಿ ಬುದ್ಧಿ ಇದೆ ಬಿಡಿ, ಅದಕ್ಕೆ ಊರ್ ತುಂಬಾ ನಿಮ್ದೇ ಸುದ್ದಿ. ಊರ್ ಗೌಡ ಅಂದ್ಮೇಲೆ ಜನ ಹತ್ ಮಾತಾಡ್ತಾರೆ, ಅದ್ ಕಾಮನ್ನು. ಗೌಡ್ರೆ ಜನ ಘನಾಂಧಾರಿ ಕೆಲಸ ಮಾಡ್ಯಾರ ಗೌಡ್ರು ಅಂತ ಮಾತಾಡ್ಕತಿಲ್ಲ. ಮತ್ತೆ ಯಾವ್ದೋ ನಿಮ್ CD ರಿಲೀಸ್ ಆಯ್ತದಂತೆ. ಯಾವ ಸಿಡಿ? ಏನ್ ಕತೆ? ಏನು ಗೊತ್ತೇ ಇಲ್ದಾರ ನಂಗೆ ಹೇಳೋದು ನೋಡು. ಗೌಡ್ರೆ ಮೀಸೆ ಬೆಳೆಸ್ಕೊಂಡವ್ರು ಗಂಜಿ ಕುಡಿದ ಮ್ಯಾಗೆ ಮೂತಿನ ಸರಿಯಾಗಿ ಒರೆಸ್ಕೋಬೇಕು. ಊರಿನ ಹಿರಿಕರಾಗಿ ನೀವೇ ಹಿಂಗ್ ಮಾತಾಡಿದ್ರೆ ಮಿಕ್ದವ್ರು ಏನನ್ನಲ್ಲ ಹೇಳಿ. ಅಯ್ಯಯ್ಯ ನಾವು ಇಲ್ದೇ ಇರೋದು ಏನು ಹೇಳ್ತಿಲ್ಲ, ಊರವರೆಲ್ಲ ಮಾತಾಡ್ತಿರೋದೇ ಹೇಳ್ತಿರೋದು. ಅದು ಅಲ್ದೆ ಮಧುರಾ ಟೀಚರ್ ಗಂಟ ಅವನಲ್ಲ, ಅವನು ಗೌಡ್ರ ಸಿಡಿ ನಂತವದೆ, ಗೌಡ್ರ ಸಿಡಿ ನಂತವದೆ ಅಂತ ಊರು ತುಂಬಾ ಹೇಳ್ಕೊಂಡ್ ಬರ್ತಾ ಇದ್ದಾನೆ. ಅವನ ಹತ್ರ ಯಾವ ಸಿಡಿನೂ ಇಲ್ಲ, ಸುಮ್ನೆ ನನ್ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ಈ ರೀತಿ ಸುದ್ದಿಗಳನ್ನ ಹಬ್ಬಿಸ್ತಾ ಕೂತವನೆ. ಗೌಡ್ರೆ ಮೋಡ ಇಲ್ದೆ ಮಳೆ ಬರೋಕಿಲ್ಲ, ತೂತಿಲ್ದೆ ಮಡಿಕೆ ಸೋರಕಿಲ್ಲ. ಗೌಡ್ರೆ ನಾವು ನಿಮ್ಮ ವಯಸ್ಸಿನಾಗೆ ಇಂಥ ಆಟಗಳು ಎಷ್ಟೋ ಆಡ್ಬಿಟ್ಟಿದೀವಿ, ಆದ್ರೆ ಅವಾಗ ನಮ್ಗೆ ಕ್ಯಾಮ್ರಾ ಭಯನೂ ಇರ್ಲಿಲ್ಲ, ಸಿಡಿ ಭಯನೂ ಇರ್ಲಿಲ್ಲ. ಈಗ ಯಾವ್ದು ಸಣ್ಣ ಸಣ್ಣ ಕ್ಯಾಮ್ರಾ ಬಂದ್ಬಿಟ್ಟವಂತೆ. ನೋಡ್ರೆ ಯಾವ್ದಕ್ಕೋಸಿ ಹುಷಾರಾಗಿರಿ. ವಯಸ್ಸಿನಲ್ಲಿ ನನಗಿಂತ ದೊಡ್ಡವರು ಅನ್ನೋದಕ್ಕೆ ಸುಮ್ಮನಿದ್ದೀನಿ. ಇದೇ ಮಾತನ್ನ ಬೇರೆಯವ್ರು ಆಡಿದ್ರೆ ಇಲ್ಲಿ ನಡೀತಿರೋ ಕಥೆನೇ ಬೇರೆ ಆಗಿರೋದು. ಕ್ಯಾಮೆ ನೋಡಿ ಹೋಗ್ರಲ್ಲ. ಗೌಡ್ರೆ ಹುಷಾರು, ಕೋಪದಾಗ ಕಳ್ಕೊಂಡಿದ್ದು ಮತ್ ಸಿಗಾಕಿಲ್ಲ, ನಡಿಲ. ಜನಾರ್ದನ, ನನ್ನ ಮರುವಾದೆ ಕಳಿಯಕ್ಕೆ ಅಂತಾನೆ ಈ ಊರಿಗೆ ಬಂದಿದ್ಯಾ ಅನ್ಸುತ್ತೆ. ಅದ್ ಯಾವ CD ಇಟ್ಕೊಂಡು ಅದೇನು ಮಾಡ್ತೀಯ ನಾನು ನೋಡ್ತೀನಿ. ಜಾನಿ, ನಂದೇ ಹೆಸರಮ್ಮ. ಅದ್ ನಂಗೆ ಗೊತ್ತಿದೆ. ಅದೇನು ನನ್ನ ಹತ್ರ ಊರ್ ಗೌಡ್ರು CD ಇದೆ ಅಂತ ಊರ್ ತುಂಬಾ ಗುಲ್ಲಬ್ಸ್ಕೊಂಡ್ ಬರ್ತಿದ್ದೀರಂತೆ. ನಿಮ್ಮ ಹತ್ರ ಯಾವ CD ಇದೆ? ಮಧು, ಅದು ಅದ್ದಿದ್ದ CD ಅಲ್ಲ, ಅದೊಂಥರ ಸ್ಪೆಷಲ್ CD. ಅದ್ ಯಾವ ತರ ಸ್ಪೆಷಲ್ CD ಅಂತ ನಂಗೂ ಸ್ವಲ್ಪ ಹೇಳ್ತೀರಾ? ಅದನ್ನ ಹೇಳಕ್ಕಾಗಲ್ಲ, ನೋಡ್ಬೇಕು. ಹಾಗಾದ್ರೆ ತೋರ್ಸಿ. ಅದನ್ನ ನೀನ್ ನೋಡ್ಬಾರ್ದು. ಯಾಕೆ ನೋಡ್ಬಾರ್ದು? ಯಾಕೆಂದ್ರೆ ಅದು ನಿನ್ಗೆ ಅರ್ಥ ಆಗಲ್ಲ. ಅದನ್ನ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ, ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಜಾನಿ, ಒಕ್ಟೊಕ್ಟಾಗಿ ಮಾತಾಡ್ಬೇಡಿ. ಅದ್ರಲ್ಲಿ ನನ್ಗೆ ಅರ್ಥ ಆಗದೆ ಇರೋಂಥದ್ದು ಏನಿದೆ? ನಾನೇನ್ ಚಿಕ್ಕ ಹುಡುಗಿ ಅಲ್ಲ, ನಂಗೂ ಮದ್ವೆ ಆಗಿದೆ. ಮಕ್ಕಳಾಗಿಲ್ವೇ?
ಜಾನಿ, ದಿಸ್ ಇಸ್ ಟೂ ಮಚ್. ಈ ಟೂ ಮಚ್ಚು ಗಿಮಚ್ಚು ಎಲ್ಲ ನನಗೆ ಗೊತ್ತಿಲ್ಲ ಮಧು. ಆ ಸಿಡಿನ ಊರ್ ಜನಕ್ಕೆ ಹಂಚ್ತೀನಿ. ನೋಡಿ ಜನ ಗೌಡನ್ನ ಮಚ್ಚು ತಗೊಂಡು ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ. ನೀವು ಗೌಡ್ರಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನೇನು ಅನ್ಕೊಂಡಿಲ್ಲಪ್ಪ. ಸಿಡಿ ನೋಡಿದ ಮೇಲೆ ಊರ್ ಜನನ ನಿರ್ಧಾರ ಮಾಡ್ತಾರೆ. ನಿಮ್ಗೆ ಯಾಕೆ ಇದೆಲ್ಲ ಬೇಕು? ಊರ್ ಗೌಡ್ರ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ? ಅವ್ರ ಮೇಲೆ ನನಗೇನು ಕೋಪ ಇಲ್ಲಪ್ಪ. ಊರಲ್ಲಿ ನಾನೊಬ್ಬನೇ ಒಳ್ಳೆ ಮನುಷ್ಯ, ನನ್ನಂತ ಗಂಡಸು ಯಾರು ಇಲ್ಲ ಅಂತ ಮೆರಿತಿದ್ರಲ್ಲ, ಅದಕ್ಕೆ ಅವ್ರು ಮಾಡೋ ಕೆಟ್ಟ ಕೆಲಸನೆಲ್ಲ ಸೆರೆ ಹಿಡಿದು ಒಂದು ಸಿಡಿ ಮಾಡಿದ್ದೀನಿ. ಗೌಡ್ರ ಅಂತ ಕೆಟ್ಟ ಕೆಲಸ ಏನ್ ಮಾಡಿದ್ರು? ಸಿಡಿ ರಿಲೀಸ್ ಆಗೋವರೆಗೂ ಅದು ಸೀಕ್ರೆಟ್ ಆಗೇ ಇರುತ್ತೆ. ನೀವ್ ಯಾಕೋ ನಮ್ಮನ್ನ ಊರ್ ಬಿಡ್ಸೋ ಪ್ಲಾನ್ ಮಾಡ್ತಿದ್ದೀರಾ ಅನ್ಸುತ್ತೆ. ನಾವು ಊರು ಬಿಡಲ್ಲ ಮಧು, ಆ ಗೌಡನ್ ಊರು ಬಿಡಿಸ್ತೀನಿ. ಗೌಡ ಹೊಸಿ ನಿಂತ್ಕೊಳ್ಳ. ಏನ ನನ್ನ ಮುಖ ಏನ್ ತಿಪ್ಪೆ ಗುಂಡಿದಂಗದ? ಅದಕ್ಕಿಂತ ಕಡೆ ಆಗದ, ಅದಕ್ಕೆ ಉಗ್ದದು. ಲೇ ಗೌಡ, ಸಾಕ್ ನಿಲ್ಸಯ್ಯ. ಊರವರೆಲ್ಲ ಕ್ಯಾಕರ್ಸಿ ಮೊಕ್ಕುಗಿದ್ರು ನನಗೆ ಯಾನು ಆಗೇ ಇಲ್ಲ ಅನ್ನೋ ಥರ ಮೀಸನ ತಿರುಕೊಂಡು ಓಡಾಡ್ತಿದೆಯಲ್ಲ, ಅದು ಗೊತ್ತಾಗ್ಲಿ ಅಂತ ಎದುರುಗ ಜೋರಾಗಿ ಉಗ್ದದು. ಊರವರು ನನಗೆ ಯಾಕೆ ಕೂಡ ಉದ್ದಾರು? ನಿನ್ನ ಬಂಡ ಬಾಳಿಗೆಷ್ಟು ಮಣ್ಣಾಕ. ಊರಿಗೆಲ್ಲ ವಿಷಯ ಗೊತ್ತದೆ, ಆದ್ರೂ ಯಾರಿಗೂ ಗೊತ್ತಿಲ್ಲ ಅಂತ ಮೆರಿತಾ ಇದೆಯ. ನಿಂದು ಒಂದ್ ಜನ್ಮ. ಏ ಗೌಡ, ಬೀದಿಲಿ 108 ನಾಯಿಗಳು ಬೊಗಳ್ತಾ ಇರ್ತವೆ. ಎಲ್ಲಾ ನಾಯಿಗಳಿಗೂ ಕಲ್ಲು ಹೊಡ್ಕೊಂಡು ಕೂತ್ಕೊಂಡ್ರೆ ನನಗೂ ನಾಯಿಗೂ ಏನು ವ್ಯತ್ಯಾಸ? ಇನ್ನು ಹಸಿದಿಂದಲ್ಲಿ ಸತ್ಯ ಗೊತ್ತಾಯ್ತದೆ, ಆಗ ತೋರ್ಸು ನಿನ್ ಗತ್ನ. ಏ ಗೌಡ, ಹುಲಿ ಯಾವತ್ತಿದ್ರು ಹುಲಿನೇ. ನನ್ ಸಾವಾಸಕ್ ಬರ್ಬೇಡ, ಬಲಿ ಆಗ್ಬಿಡ್ತೀಯ. ನೀ ಹುಲಿ ಆದ್ರೆ ನಾನು ಸಿಂಹ. ಇನ್ನು ಹಸಿದಿಂದಲೇ ಅಣ್ಣಯ್ಯಪ್ಪನವರು ಸಿಡಿ ಬಿಡುಗಡೆ ಮಾಡ್ತಾರೆ, ಆಗ ನಾ ಬಲಿ ಆಯ್ತಿನ ನೀ ಬಲಿ ಆಯ್ತಿನ ಗೊತ್ತಾಯ್ತದೆ.